ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿಲಿ ನಿನ್ನೆ ನಮಗೆ ಏನೊಂದು ಮೂಮೆಂಟ್ ನೋಡೋದು ಸಿಕ್ತು. ಇವತ್ತು ನಿಫ್ಟಿ ಒಂದು ಪೌಸ್ನ ಮಾಡಿದೆ ಅಂತ ಒಂದು ನಮಗೆ ಮೂಮೆಂಟ್ ನಿಫ್ಟಿಲಿ ನೋಡೋದು ಸಿಕ್ಕಿಲ್ಲ. ಇವತ್ತು ನಾವು ಸೆಕ್ಟರ್ ವೈಸ್ ನೋಡೋದಾದ್ರೆ ಸೆಕ್ಟರ್ ಸಹಿತ ಇವತ್ತೊಂದು ಮ್ಯೂಟೆಡ್ ಆಗಿ ಒಂದು ರೆಸ್ಪಾನ್ಸ್ನ ಕೊಟ್ಟಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಮತ್ತು ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಫ್ಟಿಯ ಟಾಪ್ ಗೇನರ್ಲಿ ಇವತ್ತು ಟೈಟಾನ್ ಇದೆ, ಇಂಡಸ್ಇಂಡ್ ಬ್ಯಾಂಕ್, SBI ಲೈಫ್, ಮಾರುತಿ ಹಾಗೆ ಕೋಲ್ ಇಂಡಿಯಾ. ಸೊ ಇಲ್ಲಿ ನೋಡಿದ್ರೆ ಟೈಟಾನ್ ಒಂದು 2% ಹೋಗಿದೆ. ಸೊ ರಿಮೈನಿಂಗ್ ಎಲ್ಲ 1.5% 1% ಒಂದು ಮೂಮೆಂಟ್ ನಮಗೆ ನೋಡೋದು ಸಿಕ್ಕಿದೆ. ಹಾಗೆ ನಾವು ಟಾಪ್ ಲೂಸರ್ನ ನೋಡೋದಾದ್ರೆ ಸೊ ಟಾಪ್ ಲೂಸರಲ್ಲಿ ಅದಾನಿ ಪೋರ್ಟ್ಸ್ ಇದೆ, ರಿಲಯನ್ಸ್ ಇದೆ, ಇನ್ಫೋಸಿಸ್, ಅದಾನಿ ಎಂಟರ್ಪ್ರೈಸಸ್ ಹಾಗೆ ICICI ಬ್ಯಾಂಕ್. ಸೊ ಇದು ಸಹಿತ ನಮ್ಗೆ ನೋಡಿದ್ರೆ ಅದಾನಿ ಪೋರ್ಟ್ಸ್ ಇಲ್ಲಿ 1.94% ಅಂತ ಆಲ್ಮೋಸ್ಟ್ 2% ಬಿದ್ದಿದೆ. ಸೊ ರಿಮೈನಿಂಗ್ ಎಲ್ಲ 1.5% 1% ಒಂದು ಫಾಲ್ ನಮಗೆ ನೋಡೋದು ಸಿಕ್ಕಿದೆ. ಬನ್ನಿ ನಾವೀಗ ನಿಫ್ಟಿಯ ಚಾರ್ಟ್ಗೆ ಹೋಗಿ ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾನು ಹಾಕೊಂಡಿರುವಂಥದ್ದು ಡೈಲಿ ಟೈಮ್ ಫ್ರೇಮ್. ಸೊ ನೀವು ಡೈಲಿ ಟೈಮ್ ಫ್ರೇಮಲ್ಲಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, 24,600 ಲೆವೆಲ್ ಏನಿದೆ, ಈ ಒಂದು ಲೆವೆಲಲ್ಲಿ ನಿಫ್ಟಿ ಪದೇ ಪದೇ ಹಾಲ್ಟ್ ಮಾಡ್ತಾ ಇದೆ. ಸೊ ಪದೇ ಪದೇ ಇದೇ ಲೆವೆಲಲ್ಲಿ ಹಾಲ್ಟ್ ಮಾಡ್ತಾ ಇದ್ರೆ ಆ ಲೆವೆಲ್ ಏನಾಗುತ್ತೆ, ನಿಮಗೆ ವೀಕ್ ಆಗ್ತಾ ಬರುತ್ತೆ. ಸೊ ಜಾಸ್ತಿ ಅದೇ ಲೆವೆಲಲ್ಲಿ ಹೋಲ್ಡ್ ಮಾಡಬಾರ್ದು. ಹಾಗೆಯೇ ಅದು ಹೋಲ್ಡ್ ಆದ್ರೂ ಸಹಿತ ನಮಗೊಂದು ಅಪ್ಸೈಡ್ಗೆ ಒಂದು ಮೂಮೆಂಟ್ನ ಕೊಡಬೇಕು, ಬಟ್ ಇಲ್ಲೊಂದು ಮೂಮೆಂಟ್ ನಮ್ಗೆ ಕೊಡ್ತಾ ಇಲ್ಲ. ಸೊ ನೀವು ಒಂದು ಗಮನಿಸಿದ್ರೆ 24,800 ಏನಿದೆ, ಈ ಒಂದು ಲೆವೆಲಿಂದ 24,600 ಈ ಒಂದು ಲೆವೆಲಲ್ಲಿ ನಿಫ್ಟಿ ನಿಮಗೆ ಹೋಲ್ಡ್ ಮಾಡ್ತಾ ಇರೋಂಥದ್ದು. ಸೊ ಅಲ್ಲಿ ಒಂದು ನಿಮಗೆ ರೇಂಜ್ ನೋಡಿದ್ರೆ ನಿಮಗೆ ಅರೌಂಡ್ ಒಂದು 200 ಪಾಯಿಂಟ್ಸ್ ರೇಂಜ್ ಇದೆ. ಈಗ ಒಂದು ಸ್ವಲ್ಪ ನಿಫ್ಟಿ 24,550 ಲೆವೆಲ್ ಸಹಿತ ನಮ್ಗೆ ನೋಡೋದು ಸಿಕ್ಕಿತ್ತು. ಅರೌಂಡ್ ಒಂದು 250 ಪಾಯಿಂಟ್ಸ್ ಒಂದು ರೇಂಜ್ ಅಂತ ಅನ್ಕೊಳ್ಳಿ. ಈ ಒಂದು 250 ಪಾಯಿಂಟ್ಸ್ ರೇಂಜಲ್ಲೇ ನಮಗೆ ಈ ಒಂದು ಕ್ಯಾಂಡಲ್ಸ್ನ ಕೌಂಟ್ ಮಾಡಿದ್ರೆ ನಮಗೊಂದು 7 ಡೇಸ್ ಏನಿದೆ ಇದೇ ಒಂದು ರೇಂಜಲ್ಲೇ ಟ್ರೇಡ್ ಮಾಡಿದೆ. ಸೊ ಹಾಗಾಗಿ 24,600 ಸ್ವಲ್ಪ ವೀಕ್ನೆಸ್ ನಮ್ಗೆ ಕಾಣ್ತಾ ಇದೆ, ಆ ಒಂದು ಲೆವೆಲ್ನ ಹೋಲ್ಡ್ ಮಾಡ್ತಾ ಇರೋದ್ರಿಂದ. ಸೊ ನಾಳೆ ಏನಾದರೂ ಈ ಒಂದು ಲೆವೆಲ್ ಬ್ರೀಚ್ ಆಯಿತು ಅಂತಂದರೆ ನಮಗೆ ಡೌನ್ ಸೈಡ್ ನೋಡೋದು ಸಿಗ್ಬೋದು. ಅದು 24,500 ಲೆವೆಲ್ ಸಹಿತ ಬ್ರೀಚ್ ಆಗೋಂಥ ಸಾಧ್ಯತೆಗಳಿದೆ. ಆ ಲೆವೆಲ್ ಬ್ರೀಚ್ ಆದರೆ ನಮಗೆ ಇನ್ನೂ ಡೌನ್ ನಮಗೆ ನೋಡೋದು ಸಿಗುತ್ತೆ. ಯಾಕಂದರೆ ಬಿಲೋ 24,500 ನಮಗೊಂದು ನೆಗೆಟಿವ್ ಸೆಂಟಿಮೆಂಟ್ ಕಾಣ್ತಾ ಇದೆ. ಅಲ್ಲಿ ನಮಗೆ ಲಾಂಗ್ ಇರುವಂಥವ್ರು ಅನ್ವೈಂಡಿಂಗ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ನಮಗೆ ಡೌನ್ ಸೈಡ್ ನಮಗೆ ನಿಫ್ಟಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ನಾವು ಅಪ್ಸೈಡ್ ನೋಡೋದಾದ್ರೆ 24,800 ಮೇಲೆ ಒಂದು ಪ್ರಾಪರ್ ಕ್ಲೋಸಿಂಗ್ ಸಿಕ್ಕರೆ ನಮಗೆ, ಸೊ 24,800 ಕ್ರಾಸ್ ಆದರೆ ನಮಗೆ 25,000 ಲೆವೆಲ್ ಸಹಿತ ನಮಗೆ ನೋಡೋಕೆ ಸಿಗ್ಬೋದು. ಬಟ್ ಅದಕ್ಕೂ ಮುಂಚೆ ನಮಗೆ 24,900 ಲೆವೆಲ್ ಏನಿದೆ, ಈ ಒಂದು ಲೆವೆಲ್ ನಮಗೆ ಸ್ವಲ್ಪ ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಕ್ರಾಸ್ ಆದರೆ ನಮಗೆ 25,000 ರೌಂಡ್ ಲೆವೆಲ್, ಇಲ್ಲೊಂದು ಪಾಯಿಂಟ್ ನಮಗೆ ಬ್ರೇಕ್ಔಟ್ ಕೊಟ್ಟರೆ ಮಾತ್ರ ನಮಗೆ ಅಪ್ಸೈಡ್ ನೋಡ್ಬೋದು. ಸೊ ನಮಗೆ 24,500 ಏನಿದೆ ಒಂದು ಒಳ್ಳೆ ಸಪೋರ್ಟ್ ಝೋನ್. ಇದು ಬ್ರೀಚ್ ಆಯಿತು ಅಂದರೆ ನಮಗೆ ಇನ್ನೂ ನಿಫ್ಟಿಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕಾಣುತ್ತೆ. ಸೊ ಈಗ ತುಂಬ ಹೋಲ್ಡ್ ಮಾಡ್ತಾ ಇದೆ. ಸೊ ನಾಳೆ ನೋಡಬೇಕು ಈ ಒಂದು ಲೆವೆಲ್ನ ಬ್ರೀಚ್ ಆಗುತ್ತಾ, ಅಥವಾ ಈ ಒಂದು ಈ ಲೆವೆಲಲ್ಲಿ ಏನು ರೆಸಿಸ್ಟ್ ಮಾಡ್ತಾ ಇದೆ 24,750 ಅಂದ್ಕೊಳ್ತೀನಿ ಈ ಒಂದು ಲೆವೆಲ್ಲು. ಸೊ ಈ ಒಂದು ಲೆವೆಲ್ ಬ್ರೇಚ್ ಆಯಿತು ಅಂತ ನಮಗೆ 24,800 ಹಾಗೆಯೇ 24,900 ಲೆವೆಲ್ ನೋಡ್ಬೋದು. ಬಟ್ ಆ ಒಂದು ಲೆವೆಲ್ ಬ್ರೀಚ್ ಆಗೋಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ. ಸೊ ನೋಡೋಣ, ನಾಳೆ ಈ ಒಂದು ಲೆವೆಲ್ 24,750 ಬ್ರೀಚ್ ಆದರೆ ವಿಲ್ ಎಕ್ಸ್ಪೆಕ್ಟ್ 24,800 ಆ್ಯಂಡ್ ಫರ್ದರ್ ಟಾರ್ಗೆಟ್ಸ್. ಬಟ್ ಈ ಒಂದು ಸಿನಾರಿಯೋ ನೆಗೆಟಿವ್ ಥರ ಅನಿಸ್ತಾ ಇದೆ. ಸೊ 24,600 ಬ್ರೀಚ್ ಆದರೆ ಇನ್ನೂ ನಮಗೆ ಡೌನ್ ಸೈಡ್ ನಿಫ್ಟಿ ನೋಡೋದಕ್ಕೆ ಸಿಗ್ಬೋದು. ಸೊ ಹಾಗಾಗಿ ಒಂದು ರೇಂಜಲ್ಲಿದೆ, ನೋಡೋಣ ಯಾವ ಒಂದು ರೇಂಜ್ ಬ್ರೇಕ್ಔಟ್ ಆಗುತ್ತೆ. ಸೊ ವಿಲ್ ಡಿಸೈಡ್. ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ತುಂಬ ರಿಲೇಟ್ ಆಗುತ್ತೆ, ಹಾಗೆ ನೀವು ತುಂಬ ನೀಟಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕನ್ನೋ ಆಸಕ್ತಿ ಇತ್ತು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.